ವಿಡಿಯೋದಲ್ಲಿ ರಕ್ಷಾಬಂಧನ ಹೇಗೆ ಆಚರಿಸಬೇಕು, ಯಾವ ಶುಭ ಮುಹೂರ್ತದಲ್ಲಿ ರಾಖಿ ಕಟ್ಟಬೇಕು. ಈ ಒಂದು ಕಾಲದಲ್ಲಿ ನೀವೇನಾದ್ರೂ ರಾಖಿ ಕಟ್ಟಿದ್ರೆ ಅದರಿಂದ ಒಳ್ಳೇದಾಗಲ್ಲ. ರಾಖಿನ ಯಾವ ರೀತಿ ಕಟ್ಟಬೇಕು, ಇನ್ನು ಈ ಪದ್ಧತಿ ಹೇಗ್ ಬಂತು, ಯಾರಿಂದ ಬಂತು, ಇದರ ಹಿನ್ನೆಲೆ ಏನು, ಮಹತ್ವ ಏನು, ಹಾಗೆ ಯಾವತ್ತು ರಾಖಿ ಕಟ್ಟಬೇಕು, ಇನ್ನು ಈ ದಿನದ ಇನ್ನೇನ್ ವಿಶೇಷ ಇದೆ, ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಫಟಾಫಟ್ ಅಂತ ಈ ವಿಡಿಯೋನ ಶುರು ಮಾಡೋಣ. ಒಡ ಹುಟ್ಟಿದವರ ನಡುವಿನ ವಿಶೇಷವಾದಂತಹ ಬಂಧನ ಇದು. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರು ಈ ಒಂದು ನೂಲು ಹುಣ್ಣಿಮೆ ದಿವಸ ಕಟ್ಟುವಂತ ರಕ್ಷಾ ಬಂಧನದಿಂದ ಅವರ ಒಂದು ಜೀವನದಲ್ಲಿ ಏಳಿಗೆ, ಅಭಿವೃದ್ಧಿ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಸುಮ್ಮನೆ ರಾಖಿ ತಗೊಂಡು ನಾವು ಕಟ್ಬಿಡ್ತೀವಿ ಅಂತ ಅಂದ್ರೆ ಅದು ಒಂದು ಫ್ಯಾಷನ್ ಅಲ್ಲ. ಹಾಗಾದ್ರೆ ನಾವು ರಕ್ಷಾ ಬಂಧನ ಅಂತ ಯಾಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಎಷ್ಟು ವಿಶೇಷತೆ ಇದೆ, ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಎಷ್ಟು ಗಂಟೆಗೆ ರಾಖಿ ಕಟ್ಟೋದಕ್ಕೆ ಶುಭ ಮುಹೂರ್ತ ಇದೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಒಳ್ಳೆಯ ಸಮಯ ಯಾವುದು ಅಂತ ಅಂದರೆ 5:57 9:48 ತನಕ, ಹತ್ತತ್ರ 10 ಗಂಟೆ ತನಕನೂ ಕೂಡ ಸಮಯ ಚೆನ್ನಾಗಿದೆ. ಆ ಸಮಯದಲ್ಲಿ ನೀವು ಯಾವಾಗಲಾದರೂ ರಕ್ಷಾಬಂಧನವನ್ನು ಮಾಡ್ಬೋದು. ಇದೇ ಶುಕ್ರವಾರ ನೂಲು ಹುಣ್ಣಿಮೆ ಇದೆ. ಅವತ್ತು ಶ್ರಾವಣ ಮಾಸದ ಹುಣ್ಣಿಮೆ. ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡೋ ಅಂಥವ್ರು ಅವತ್ತಿನ ದಿನ ಪೂಜೆ ಮಾಡ್ತಾರೆ. ಮತ್ತೆ ವಿಶೇಷವಾಗಿ ರಕ್ಷಾಬಂಧನ, ನೂಲು ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ಅವತ್ತಿನ ದಿನ ಹಯಗ್ರೀವ ಜಯಂತಿ ಇದೆ. ಹಯಗ್ರೀವ ಆರಾಧನೆ, ಸ್ಮರಣೆಯಿಂದ ನಮಗೆ ಜ್ಞಾನ, ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಹಯಗ್ರೀವ ದೇವರ ಸ್ಮರಣೆ ಅವತ್ತಿನ ದಿನ ಮಾಡಲೇಬೇಕು. ಇನ್ನು ವಿಶೇಷವಾಗಿ ಹುಣ್ಣಿಮೆ ಯಾವತ್ತಿದೆ ಹುಣ್ಣಿಮೆ ಅಂತ ಅಂದರೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಇದೆ. ಅವತ್ತಿನ ದಿನನೇ ರಕ್ಷಾಬಂಧನ ಇರುವಂಥದ್ದು. ರಕ್ಷಾಬಂಧನ ಹೇಗೆ ಆಚರಿಸ್ಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಬೆಳಗಿನ ಜಾವ 5:57 10 ಗಂಟೆ ತನಕನೂ ಕೂಡ ಸಮಯ ಚೆನ್ನಾಗಿದೆ. ಆ ಸಮಯದಲ್ಲಿ ನೀವು ಯಾವಾಗಲಾದ್ರೂ ರಕ್ಷಾಬಂಧನವನ್ನ ಮಾಡ್ಕೋಬಹುದು. ಅಥವಾ ದೂರ ಊರುಗಳಲ್ಲಿ ಇದ್ದಾರೆ ಅಂತ ಅಂದ್ರೆ ಅಕ್ಕ ತಂಗಿಯರು, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಕೊರಿಯರ್ ನಲ್ಲಿ ಪೋಸ್ಟ್ ಮಾಡಿ ಕಳ್ಸೋದು. ಆಮೇಲೆ ನೀವು ಅವ್ರಿಗೆ ಹೇಳ್ಬೇಕು, ದೇವ್ರ ಮುಂದೆ ಇಟ್ಬಿಟ್ಟು ನೀವು ಕಟ್ಕೊಳ್ಳಿ ಅಂತ ಹೇಳ್ಬೇಕು. ನಾವು ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲಿ ಏಳಿಗೆ ಆಗ್ಲಿ, ಸುರಕ್ಷಿತವಾಗಿ ಚೆನ್ನಾಗಿರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಈ ತರ ಪ್ರಾರ್ಥನೆ ಮಾಡ್ಕೊಂಡು ರಕ್ಷೆ ಕಳಿಸೋದು. ಅವರು ಆ ರಕ್ಷೆಯನ್ನ ಕಟ್ಕೊಂಡು ಅವ್ರ ಜೀವನದಲ್ಲೂ ಸಹ ಏಳಿಗೆ ಮತ್ತೆ ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ಬೇಕು. ಅಣ್ಣ ತಮ್ಮಂದಿರು ಚೆನ್ನಾಗಿರ್ಬೇಕು, ತವರು ಮನೆ ಚೆನ್ನಾಗಿರ್ಬೇಕು. ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ ಅಲ್ವಾ. ಹಾಗಾಗಿ ಆ ರೀತಿ ಕಳಿಸ್ಕೊಡ್ಬೇಕಾಗುತ್ತೆ. ಮತ್ತೆ 1-2 ದಿನ ಮುಂಚೆನೆ ನೀವು ಕೊರಿಯರ್ ನಲ್ಲಿ ಪೋಸ್ಟ್ ಗಳನ್ನ ಮಾಡಿದ್ರೆ ಅವ್ರು ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಂದ್ರೆ 5:57 ನಂತರನೇ ಕಟ್ಕೊಳ್ಳೋದಿಕ್ಕೆ ಹೇಳ್ಬೇಕು. ಮೊದಲು ನಾವು ರಕ್ಷಾ ಬಂಧನ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದಕ್ಕೊಂದು ಕತೆ ಇದೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಆಕಸ್ಮಿಕವಾಗಿ ಬೆರಳಿಗೆ ಪೆಟ್ಟನ್ನ ಮಾಡ್ಕೊಂಡಿರ್ತಾರೆ. ಆಗ ದ್ರೌಪದಿ ತನ್ನ ಸೀರೆಯ ಸೆರಗನ್ನ ಹರಿದ್ಬಿಟ್ಟು ಆ ಬಟ್ಟೆ ತುಂಡನ್ನ ಕೃಷ್ಣನಿಗೆ ಬೆರಳಿಗೆ ಕಟ್ತಾಳೆ. ಇದನ್ನ ನಾವು ಮಹಾಭಾರತದಲ್ಲಿ ನೋಡಿರ್ತೀವಿ. ಆ ಒಂದು ರಕ್ತ ಸುರಿಯುವಂತ ಬೆರಳಿನಿಂದ ಆ ಒಂದು ರಕ್ಷೆಯನ್ನ ಕಟ್ಬಿಟ್ಟು ಅಂದ್ರೆ ಆ ಬೆರಳಿಗೆ ಬಟ್ಟೆ ಕಟ್ಬಿಟ್ಟು ಭದ್ರ ಮಾಡ್ತಾಳೆ. ರಕ್ತವನ್ನ ಅಲ್ಲಿಗೆ ನಿಲ್ಲಿಸ್ತಾಳೆ, ರಕ್ತ ಸೋರೋದನ್ನ. ಈ ಕಾರಣಕ್ಕಾಗಿ ದ್ರೌಪದಿಯನ್ನ ಸಹೋದರಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸ್ವೀಕರಿಸ್ತಾರೆ. ನಂತರ ಭಗವಂತ ಏನ್ ಮಾಡ್ತಾರೆ, ಶಾಶ್ವತವಾಗಿ ನಿನ್ನನ್ನ ನಾನು ರಕ್ಷಿಸ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾರೆ. ಕೌರವರ ಒಂದು ಅವಮಾನಕ್ಕೆ ಒಳಗಾದಾಗ, ದ್ರೌಪದಿಯ ವಸ್ತ್ರಾಪರಣ ಆದಾಗ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ಅಲ್ಲಿ ದ್ರೌಪದಿಗೆ ವಸ್ತ್ರವನ್ನ ಅಕ್ಷಯವಾಗಿ ಕೊಡ್ತಾನೆ. ಅಂದ್ರೆ ನಾವು ಭಗವಂತನಿಗೆ ಒಂದ್ ಸ್ವಲ್ಪ ಮಾಡಿದ್ರು ಸಹ ಸಾಕು, ಭಗವಂತ ನಮ್ಗೆ ಅನಂತ ಪಟ್ಟು ಕೊಡ್ತಾರೆ ಅಂತ ಅರ್ಥ. ಹಾಗೆ ಇಲ್ಲಿ ಭಗವಂತ ದ್ರೌಪದಿಗೆ ವರವನ್ನ ಕೊಡ್ತಾರೆ, ಸ್ವಲ್ಪ ಸಣ್ಣದೊಂದು ತುಂಡು ಬಟ್ಟೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಕೊಟ್ಬಿಟ್ರು ಹೆಚ್ಚು ಮಾಡಿ ವಸ್ತ್ರವನ್ನ ಕೊಡ್ತಾರೆ. ಆಗ ದುಶ್ಯಾಸನಿಗೆ ವಸ್ತ್ರ ಸೆಳೆದು ಮೂರ್ಛೆ ಹೋಗ್ಬಿಡ್ತಾನೆ. ವಸ್ತ್ರ ಅಷ್ಟು ಬರ್ತಾ ಇರುತ್ತೆ. ದ್ರೌಪದಿಯ ಮಾನ ಕಾಪಾಡೋದಕ್ಕೋಸ್ಕರ ಈ ರೀತಿಯಾಗಿ ಈ ಒಂದು ರಕ್ಷಾ ಬಂಧನದಲ್ಲಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ರಾಖಿ ಅಥವಾ ರಕ್ಷೆಯನ್ನ ಕಟ್ಟೋದ್ರಿಂದ ಅಣ್ಣ ತಮ್ಮಂದಿರ ಜೀವನ ಸುಖವಾಗಿರ್ಲಿ, ಮತ್ತೆ ಅದು ತಂಗಿಗೂ ಕೂಡ ತುಂಬಾನೇ ಒಳ್ಳೇದು ಅನ್ನೋ ಒಂದು ಸಂದೇಶ ಇದರಿಂದ ತಿಳ್ಕೊಬೇಕು. ಇವತ್ತಿನ ದಿವಸ ಸೂರ್ಯೋದಯಕ್ಕಿಂತ ಮೊದ್ಲೇನೆ ಭದ್ರಕಾಲ ಮುಗ್ದೋಗ್ಬಿಟ್ಟಿರುತ್ತೆ. ಅಂದ್ರೆ ಭದ್ರಕಾಲದಲ್ಲಿ ರಕ್ಷಾ ಬಂಧನವನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು ಅಂತ ಅಂದ್ರೆ
ಭದ್ರಕಾಲದಲ್ಲಿ ರಾವಣನ ಸಹೋದರಿ ಶೂರ್ಪನಖಿ ಏನಿರ್ತಾಳೆ, ರಕ್ಷೆಯನ್ನ ಕಟ್ಟಿರ್ತಾಳೆ ರಾವಣನಿಗೆ. ಅದಕ್ಕೋಸ್ಕರನೇ ಇಡೀ ರಾವಣನ ಕುಲವೇ ನಾಶವಾಗಿರುತ್ತೆ. ಪ್ರತಿ ಸಾಲಿ ನಾವು ಭದ್ರಕಾಲವನ್ನ ನೋಡ್ಕೊಂಡೆ ರಕ್ಷಾಬಂಧನಕ್ಕೆ ಮುಹೂರ್ತವನ್ನ ಹೇಳುವಂಥದ್ದು. ಈ ಒಂದು ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಕ್ಷೆಯನ್ನ ಕಟ್ಟಬಾರ್ದು ಅಣ್ಣ ತಮ್ಮಂದರಿಗೆ ಅಂತ. ಯಾರು ಈ ಭದ್ರೆ, ಯಾಕೆ ಈ ಕಾಲ ಶುಭ ಅಲ್ಲ ಅಂತ ತಿಳ್ಕೊಳ್ಳೋಣ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಭದ್ರಕಾಲ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾಕಂತ ಅಂದ್ರೆ ಪುರಾಣದ ಪ್ರಕಾರ ಭದ್ರ ಸೂರ್ಯದೇವ ಮತ್ತೆ ಛಾಯಾದೇವಿಯ ಮಗಳು ಅಂತ ಹೇಳ್ತಾರೆ, ಶನಿದೇವನ ಸಹೋದರಿ ಅಂತ. ಎಲ್ಲೆಲ್ಲಿ ಪೂಜೆ ಯಾಗ ಶುಭ ಕಾರ್ಯಗಳು ನಡೀತಾ ಇರುತ್ತೋ ಅಲ್ಲಿಗೆ ಬಂದ್ಬಿಟ್ಟು ಭದ್ರೆ ಏನ್ ಮಾಡ್ತಾಳೆ ಅಂದ್ರೆ ಅಡೆತಡೆಗಳನ್ನ ಉಂಟು ಮಾಡ್ತಾಳೆ, ಸೃಷ್ಟಿ ಮಾಡ್ತಾಳೆ. ಈ ಕಾರಣಕ್ಕಾಗಿ ಭದ್ರೆಯನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕೆನೆ ಭದ್ರಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡೋದಿಲ್ಲ. ಇನ್ನೊಂದು ಕತೆ ಏನ್ ಹೇಳುತ್ತೆ ಅಂತ ಅಂದ್ರೆ, ಹಿಂದೆ ಅಸುರರಿಗೆ ಮತ್ತೆ ದೇವತೆಗಳಿಗೆ ಯುದ್ಧ ನಡೆಯುವಾಗ ಇಂದ್ರನ ತಂಗಿ ಇಂದ್ರಾಣಿ ಏನಿರ್ತಾಳೆ, ಇಂದ್ರನನ್ನ ಕರೆದ್ಬಿಟ್ಟು ಹೇಳ್ತಾಳಂತೆ, ನಾನ್ ನಿನ್ಗೆ ರಕ್ಷೆಯನ್ನ ಕಟ್ತೀನಿ, ಇದರಿಂದ ನೀನು ಅಸುರರನ್ನ ಸುಲಭವಾಗಿ ಜಯಿಸ್ಬೋದು, ಯುದ್ಧ ಮಾಡಿ ಅವರನ್ನ ಸೋಲಿಸ್ಬೋದು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಇಂದ್ರನಿಗೆ ರಕ್ಷೆಯನ್ನ ಕಟ್ತಾಳೆ. ಆಗ ಇಂದ್ರ ಆ ಒಂದು ಯುದ್ಧದಲ್ಲಿ ಜಯವನ್ನ ಸಾಧಿಸಿ ಅಸುರರನ್ನ ಓಡಿಸ್ತಾನೆ. ಅದಕ್ಕಾಗಿ ಈ ಸಮಯದಲ್ಲಿ ರಕ್ಷೆಯನ್ನ ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ರಕ್ಷೆಯನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರು ಕಟ್ಟಬೇಕು ಅಂತ ಹೇಳಿ ದೇವತೆಗಳ ಆದೇಶ ಇದೆ ಅಂತ ಹೇಳ್ತಾರೆ. ಈ ಒಂದು ರಕ್ಷೆಯನ್ನ ದೇವತೆಗಳು ಬಂಗಾರದ ಪದಕದಿಂದ ಮಾಡಿರ್ತಾರಂತೆ. ಮುತ್ತು, ರತ್ನ, ಹವಳ, ಮಾಣಿಕ್ಯ ಇದನ್ನೆಲ್ಲ ಸೇರಿಸಿ ರೇಷ್ಮೆ ದಾರದಿಂದ ರಕ್ಷೆಯನ್ನ ತಯಾರಿಸಿ ಕಟ್ತಾರೆ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ನಾವು ರಕ್ಷಾಬಂಧನವನ್ನ ಆಚರಣೆಯನ್ನ ಮಾಡ್ತೀವಿ. ಪ್ರತಿ ಸಲ ಶ್ರಾವಣ ಮಾಸದ ಹುಣ್ಣಿಮೆ ದಿನ ಈ ಒಂದು ರಕ್ಷಾಬಂಧನವನ್ನ ನಾವು ಆಚರಣೆಯನ್ನ ಮಾಡ್ತೀವಿ. ರಕ್ಷೆಯನ್ನ ಹೇಗೆ ಕಟ್ಟಬೇಕು ಅಂತಾನು ಕೂಡ ತಿಳ್ಕೊಳ್ಳೋಣ. ಮೊದಲು ಅದನ್ನ ತಿಳ್ಕೊಳ್ಳೋಣ. ಸ್ವಲ್ಪ ಹತ್ರದಲ್ಲೇ ಇರೋರು ಅಂದ್ರೆ ಊರಿನಲ್ಲಿ ಇರೋರು, ಹತ್ರನೇ ಇದೆ ನಾನು ಹೋಗ್ಬಿಟ್ಟು ಕಟ್ತೀನಿ ಅಂತ ಅನ್ನೋರು ಅವತ್ತಿನ ದಿವಸ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅಣ್ಣ ತಂಗಿ ಇಬ್ರು ಅಕ್ಕ ತಮ್ಮ ಇದ್ರೆ ಅವರು ಕೂಡ ದೇವ್ರ ಮುಂದೆ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ನಂತರ ಆ ರಕ್ಷೆಯನ್ನ ಒಂದು ತಟ್ಟೆನಲ್ಲಿ ಇಡಬೇಕು, ದೇವ್ರ ಮುಂದೆ ಇಡಬೇಕು, ದೀಪಗಳನ್ನು ಹಚ್ಚಿ ಇಡಬೇಕು. ದೇವ್ರ ಮುಂದೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ನನ್ನ ಸಹೋದರ ದೀರ್ಘಾಯುಷ್ಯವಾಗಿರಲಿ, ಎಲ್ಲ ರೀತಿಯಿಂದ ಯಶಸ್ಸು ಅಭಿವೃದ್ಧಿ ನನ್ನ ಅಣ್ಣ ಅಥವಾ ತಮ್ಮನಿಗೆ ಕರುಣಿಸ್ಲಿ ಅಂತ ಹೇಳಿಕೊಂಡು ಭಗವಂತನಲ್ಲಿ ಬೇಡ್ಕೊಂಡು ನಂತರ ದೇವರಿಗೆ ಆ ಒಂದು ರಕ್ಷೆಯನ್ನು ಸಮರ್ಪಣೆ ಮಾಡಬೇಕು. ನಂತರ ಅದನ್ನು ಅಣ್ಣ ತಮ್ಮಂದರಿಗೆ ಕಟ್ಟಬೇಕು. ಹೇಗೆ ಕಟ್ಟಬೇಕು ಅಣ್ಣ ತಮ್ಮಂದರಿಗೆ ಅಂತ ಅಂದರೆ, ಅಮ್ಮ ಅಥವಾ ಅಣ್ಣನನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂರಿಸಿ ನೀವು ಪೂರ್ವಕ್ಕೆ ತಿರುಗಿ ಕಟ್ಬೋದು. ಒಂದು ಮಣೆ ಅಥವಾ ಚಾಪೆ ಅಥವಾ ಚೇರ್ ಮೇಲೆ ಅವನ್ನ ಕೂರಿಸ್ಬಿಟ್ಟು ಅವ್ರಿಗೆ ಮೊದಲು ಕುಂಕುಮವನ್ನ ಹಚ್ಬೇಕು. ಉದ್ದನೆಯ ತಿಲಕ ತರ ಹಣೆಗೆ ಕುಂಕುಮವನ್ನ ಹಚ್ಬೇಕಾಗುತ್ತೆ. ನಂತರ ದೇವ್ರ ಮುಂದೆ ಇಟ್ಟು ತಂದಂತಹ ರಕ್ಷೆಯನ್ನ ಸೋದರರ ಕೈಗೆ ಕಟ್ಟಬೇಕು. ಭಗವಂತನ ಸ್ಮರಣೆಯನ್ನ ಮಾಡ್ತಾ ಸೋದರರ ಬಲಗೈಗೆ ಅದನ್ನ ಕಟ್ಟಬೇಕಾಗುತ್ತೆ. ನಂತರ ಸಿಹಿ ಏನಾದರೂ ಇದ್ರೆ ಅಣ್ಣನಿಗೆ ಅಥವಾ ತಮ್ಮನಿಗೆ ತಿನ್ನಿಸ್ಬೇಕು. ನಂತರ ಹಿರಿಯರು ಇದ್ರೆ ಅಕ್ಕಂದಿರು ಇದ್ರೆ ತಮ್ಮಂದಿರಿಗೆ ಆಶೀರ್ವಾದ ಮಾಡಬೇಕು. ತಮ್ಮಂದಿರು ಅಕ್ಕಂದಿರಿಗೆ ನಮಸ್ಕಾರವನ್ನ ಮಾಡ್ಬಿಟ್ಟು ಆಶೀರ್ವಾದ ತಗೋಬೇಕು. ಇನ್ನು ತಂಗಿ ಅಣ್ಣನಿಗೆ ಕಟ್ಟಬೇಕಾದ್ರೆ ರಕ್ಷೆಯನ್ನ ಕಟ್ಟಿ ಸಿಹಿ ತಿನ್ನಿಸಿ ಅಣ್ಣಂದಿರ ಆಶೀರ್ವಾದವನ್ನ ತಗೋಬೇಕು ತಂಗಿಯರು. ನಂತರ ಆರತಿ ಮಾಡಬೇಕಾಗುತ್ತೆ. ಅಣ್ಣಂದಿರ್ಗೆ ತಮ್ಮಂದಿರ್ಗೆ ಆರತಿ ಮಾಡಿ ಒಳ್ಳೆಯದನ್ನು ಹಾರೈಸ್ಬೇಕಾಗುತ್ತೆ. ಅಕ್ಕ ತಂಗಿಯರು ನಿನ್ನ ಜೀವನದಲ್ಲಿ ಚೆನ್ನಾಗಿರು, ಮತ್ತೆ ಒಳ್ಳೆ ಏಳಿಗೆ ಆಗಲಿ, ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲನೂ ಆ ಭಗವಂತ ಕರುಣಿಸ್ಲಿ ಅಂತ ಹೇಳಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ್ಗೆ ಶುಭವನ್ನು ಹಾರೈಸ್ಬೇಕು. ಇದಿಷ್ಟು ರಕ್ಷೆಯನ್ನು ಕಟ್ಟುವಂಥದ್ದು. ಆಮೇಲೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಏನಾದರೂ ಉಡುಗೊರೆಯನ್ನು ಕೊಡ್ಬೋದು. ಇನ್ನು ಹಯಗ್ರೀವ ದೇವರ ಜಯಂತಿ ಇದೆ ಅವತ್ತಿನ ದಿವಸ. ಇದೇ ಶುಕ್ರವಾರ 28ನೇ ತಾರೀಕು ಹಯಗ್ರೀವ ದೇವರ ಆರಾಧನೆ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ. ಮತ್ತೆ ಒಳ್ಳೆ ವಿದ್ಯೆ ತಲೆಗತ್ತುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತೆ ಎಲ್ಲರೂ ಹಯಗ್ರೀವ ದೇವರ ಸ್ಮರಣೆಯನ್ನ ಮಾಡಬೇಕು. ಒಳ್ಳೆ ಮಾತು, ಒಳ್ಳೆ ಸ್ಪಷ್ಟವಾದ ಉಚ್ಚಾರಣೆ ಮತ್ತೆ ಜ್ಞಾನ ಇದೆಲ್ಲ ಹಯಗ್ರೀವ ದೇವರು ನಮಗೆ ಕೊಡ್ತಾರೆ. ಹಾಗಾಗಿ ಹಯಗ್ರೀವ ಸಂಪದ ಸ್ತೋತ್ರವನ್ನ ಅವತ್ತಿನ ದಿನ ಪ್ರತಿಯೊಬ್ಬರು ಕೂಡ ಹೇಳ್ಕೋಬೇಕು. ಹನ್ನೊಂದ್ಸಲಿ ಹೇಳ್ಕೋಬೇಕು. ಇನ್ನು ಜಾಸ್ತಿ ಕೂಡ ಹೇಳ್ಕೋಬಹುದು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹೇಳ್ಕೊಳ್ಬೋದು. ಮಕ್ಕಳಿಗೆ ಮುಖ್ಯವಾಗಿ ಯಾರೆಲ್ಲ ಓದ್ತಾ ಇದ್ದಾರೆ ಮಕ್ಕಳು ಅವತ್ತಿನ ದಿನ ಹಯಗ್ರೀವ ಸಂಪದ ಸ್ತೋತ್ರವನ್ನ ಹೇಳ್ಕೊಡಿ. ಯಾರಿಗೆ ಬರುತ್ತೋ ಅಂದ್ರೆ ಅವರೇ ಹೇಳ್ಕೊಳ್ತಾರೆ ಅಂತ ಅಂದ್ರೆ ದೇವ್ರ ಮುಂದೆ
ಕೂತ್ಕೊಂಡು ಹಯಗ್ರೀವ ಸ್ಮರಣೆಯನ್ನು ಮಾಡ್ತಾ ಹಯಗ್ರೀವ ಸಂಪದ ಸ್ತೋತ್ರವನ್ನು ಹೇಳ್ಕೋಬೇಕು. ಇದು ವಾದಿರಾಜ ತೀರ್ಥರು ಬರೆದಿರುವಂಥ ಹಯಗ್ರೀವ ಸ್ತೋತ್ರ. ಮಕ್ಕಳಿಗೆ ಹೇಳ್ಕೊಡಿ, ನೀವು ಕೂಡ ಹೇಳ್ಕೊಡಿ ಅಂತ ಹೇಳ್ತೀನಿ. ಈ ಒಂದು ಮಂತ್ರವನ್ನು ನೀವು 11 ಸಲ ಅಥವಾ ಎಷ್ಟು ಸಲ ಬೇಕಾದರೂ ನೀವು ಹೇಳ್ಕೊಳ್ಬೋದು. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಬರೆದಿರ್ತೀನಿ, ಮತ್ತು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಹೇಳ್ಕೊಬೋದು. 28ನೇ ತಾರೀಕು ಶುಕ್ರವಾರ, ಶ್ರಾವಣ ಮಾಸದ 3ನೇ ವಾರ. ಇನ್ನು ಯಾರೆಲ್ಲ ಸಂಪತ್ ಶುಕ್ರವಾರ ಪೂಜೆ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಮಾಡ್ಕೋಬಹುದು. ಮತ್ತೆ ವರಮಹಾಲಕ್ಷ್ಮಿ ವ್ರತವನ್ನ ಯಾರೆಲ್ಲ ಮಾಡಿಲ್ವೋ ಅವರು ಕೂಡ ಮಾಡ್ಕೊಳ್ಬೋದು. ಈ ದಿನ ತುಂಬಾ ಅಂದ್ರೆ ತುಂಬಾ ವಿಶೇಷತೆ ಇದೆ. ಹಯಗ್ರೀವ ದೇವರ ಜಯಂತಿ ಇದೆ, ನೂಲು ಹುಣ್ಣಿಮೆ ಇದೆ, ಮತ್ತೆ ರಕ್ಷಾ ಬಂಧನ ಕೂಡ ಇದೆ. ಯಾರೆಲ್ಲ ಮಡ್ಲಕ್ಕಿ ಕೊಟ್ಟಿಲ್ಲ ಗ್ರಾಮ ದೇವತೆಗೆ ಆಗಿರ್ಬೋದು, ಮತ್ತೆ ನಿಮ್ಮ ಕುಲ ದೇವರಿಗೆ, ಇನ್ನು ಯಾರೆಲ್ಲ ಕೊಟ್ಟಿಲ್ವೋ ಅವರೆಲ್ಲರೂ ಕೂಡ ಇದೇ ಶುಕ್ರವಾರ ಕೂಡ ನೀವು ಮಡ್ಲಕ್ಕಿನ ಕೊಡ್ಬೋದು. ಇಷ್ಟು ಕೂಡ ರಕ್ಷಾ ಬಂಧನದ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.